ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಇವತ್ತು ನಾನು ಬಂದಿರೋ ಕ್ಷೇತ್ರದ ಹೆಸರು ಬಂದು ಶ್ರೀ ಅದ್ದಿನಕಲ್ಲು ಆಂಜನೇಯ ಸ್ವಾಮಿ ದೇವಸ್ಥಾನ ಅಥವಾ ಕ್ಷೇತ್ರ. ಈ ಕ್ಷೇತ್ರ ಬೆಂಗಳೂರಿಂದ ಸುಮಾರು 100 ಕಿಲೋಮೀಟರ್ ದೂರದಲ್ಲಿದೆ. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಲ್ಲಿ ಪ್ಲೇಸು ಲೊಕೇಟ್ ಆಗಿರೋದು. ಇವತ್ತು ಈ ಕ್ಷೇತ್ರದ ಬಗ್ಗೆ ವಿಶೇಷತೆ ಮತ್ತು ಈ ಕ್ಷೇತ್ರದ ವಿಷಯಗಳನ್ನೆಲ್ಲನೂ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ. ನಾವು ಮೊದಲು ಈ ಕ್ಷೇತ್ರಕ್ಕೆ ಅದ್ದಿನಕಲ್ಲು ಅಂತ ಏನಕ್ಕೆ ಹೆಸರು ಬಂತು ಅಂತ ತಿಳ್ಕೊಳ್ಳೋಣ. ಈ ಕ್ಷೇತ್ರಕ್ಕೆ ಅದ್ದಿನಕಲ್ಲು ಅಂತ ಕರೆಯೋದು ಈ ಬೆಟ್ಟಕ್ಕೆ. ಈ ಬೆಟ್ಟದಲ್ಲಿ ಸುಮಾರು ಬಗೆಯ ಹದ್ದುಗಳು ವಾಸವಾಗಿದೆ. ಮತ್ತು ಈ ಬೆಟ್ಟದಲ್ಲಿ ಎಷ್ಟು ದೊಡ್ಡ ದೊಡ್ಡ ಹದ್ದುಗಳು ಇವೆ ಅಂದರೆ, ಒಂದು ತೆಂಗಿನ ಮರದ ಕೊಂಬೆ ಮೇಲೆ ಅಂದರೆ ಗರಿ ಮೇಲೆ 2 ಹದ್ದು ಕುಂತ್ಕೊಂಡ್ರೆ ಆ ಗರಿನೇ ಕೆಳಗಡೆ ಬೀಳ್ತಿತ್ತಂತೆ. ಹಂಗಂತ ಇಲ್ಲಿ ಹಳ್ಳಿ ಜನರು ಹೇಳ್ತಾರೆ. ಅವು ರಣ ಹದ್ದುಗಳಾಗಿದ್ವು. ಸಾಮಾನ್ಯವಾಗಿ ಈ ಬೆಟ್ಟದಲ್ಲಿ ಹದ್ದುಗಳು ತುಂಬ ಬಗೆಯ ಹದ್ದುಗಳು ವಾಸವಾಗಿದೆ. ಅದಕ್ಕೆ ಈ ಬೆಟ್ಟಕ್ಕೆ ಅದ್ದಿನಕಲ್ಲು ಅಂತ ಹೆಸರು ಬಂದಿದೆ. ಇಲ್ಲಿ ಮೇಲ್ಗಡೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇರೋದ ಕಾರಣದಿಂದ ಈ ಕ್ಷೇತ್ರನ ಅದ್ದಿನಕಲ್ಲು ಆಂಜನೇಯ ಸ್ವಾಮಿ ದೇವಸ್ಥಾನ ಅಥವಾ ಅದ್ದಿನಕಲ್ಲು ಆಂಜನೇಯ ಸ್ವಾಮಿ ಕ್ಷೇತ್ರ ಅಂತ ಕರೀತಾರೆ. ಸಾಮಾನ್ಯವಾಗಿ ಆಂಜನೇಯ ಸ್ವಾಮಿ ದೇವಸ್ಥಾನ ಎಲ್ಲ ಕಡೆನೂ ಇರುತ್ತೆ. ಆದರೆ ಈ ಕ್ಷೇತ್ರದಲ್ಲಿ ಏನು ವಿಶೇಷತೆ ಏನಂದರೆ, ಇಲ್ಲಿ ಆಂಜನೇಯ ಸ್ವಾಮಿ ಜೊತೆ ಇಂದ್ರಜಿತ್ನ ಕೂಡ ಪೂಜೆ ಮಾಡ್ತಾರೆ. ಇಂದ್ರಜಿತ್ ಅಂದರೆ ರಾವಣನ ಮಗ ಮೇಘಾನಂದ. ಅವರು ಇಂದ್ರನನ್ನೇ ಗೆದ್ದ ಕಾರಣ ಅವರಿಗೆ ಇಂದ್ರಜಿತ್ ಅಂತ ಹೆಸರು ಬಂದಿದೆ. ಮತ್ತು ಈ ಕ್ಷೇತ್ರದ ಇನ್ನೊಂದು ವಿಶೇಷತೆ ಏನಂದರೆ, ಎಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೂ ಮಾಂಸ ಅಂದರೆ ನಾನ್ ವೆಜ್ ಮಾಡಲ್ಲ. ಈ ಕ್ಷೇತ್ರದಲ್ಲಿ ಮಾಂಸ ಊಟಗಳನ್ನು ಮಾಡಿ ಊರಿಗೆಲ್ಲ ಊಟ ಹಾಕ್ಸ್ತಾರೆ. ಮತ್ತು ಸ್ವಾಮಿಯ ಭಕ್ತಾದಿಗಳು ಏನಾದರೂ ಕೋರಿಕೆ ಅಥವಾ ಹರಕೆ ಕಟ್ಕೊಂಡಿದ್ರೆ ಇಲ್ಲಿ ಕೋಳಿ ಕುರಿ ಮರಿ ಎಲ್ಲ ಕುಯ್ದು ಅದನ್ನು 4 ಜನಕ್ಕೆ ಊಟ ಹಾಕಿ ಅವ್ರ ಹರಕೆನ ಇಲ್ಲಿ ತೀರಿಸ್ಕೊತಾರೆ. ಪುರಾತನ ಕಾಲದಿಂದಲೂ ಈ ನಂಬಿಕೆಯನ್ನು ಪೂಜಿಸಿ ನಂಬಿಕೊಂಡು ಬಂದಿರುವ ಪದ್ಧತಿ ಇದಾಗಿದೆ. ನೋಡಿ, ಇದೇ ದೇವಸ್ಥಾನಕ್ಕೆ ಹೋಗೋ ಸ್ಟಾರ್ಟಿಂಗ್ ಪಾಯಿಂಟು. ದೇವಸ್ಥಾನ ಬೆಟ್ಟದ ಮೇಲಿರೋ ಕಾರಣದಿಂದ ಬೆಟ್ಟದ ಕೆಳಗಡೆನೇ ನಾವು ಗಾಡಿಗಳ್ನ ನಿಲ್ಲಿಸಿ, ಇಲ್ಲಿ ಪಾರ್ಕಿಂಗ್ ಸೌಲಭ್ಯ ಎಲ್ಲ ಚೆನ್ನಾಗಿದೆ. ಅಂದರೆ ಯಾರು ವಾಚ್ಮೆನ್ ಇಲ್ಲ, ಇಲ್ಲೇ ಗಾಡಿ ನಿಲ್ಲಿಸಿ ಹೋಗ್ಬೋದು, ಏನೂ ತೊಂದರೆ ಆಗಲ್ಲ. ಇಲ್ಲಿಂದ ನಾವು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಮಗೆ ಇವಾಗ ನಮ್ಮ ಮುಂದೆ ಕಾಣ್ತಾ ಇದೆಯಲ್ಲ ಈ ಪೂಜೆ ಮಾಡಿರೋ ಸ್ಥಳ, ಇದನ್ನು ಪಾದ ಅಂತ ಕರೀತಾರೆ. ಇದ್ರದ್ದು ಇನ್ನೊಂದು ವಿಶೇಷತೆ ಏನು ಅಂದರೆ, ಪುರಾತನ ಕಾಲದಲ್ಲಿ ಸ್ವತಃ ಆಂಜನೇಯ ಸ್ವಾಮಿ ಅವರೇ ಇಲ್ಲಿಂದ ಬೆಟ್ಟದ ಮೇಲೆ ಒಂದೇ ಸರಿಗೆ ಜಿಗ್ದಿದ್ರು ಅಂತ ಇಲ್ಲಿಯ ಸ್ಥಳೀಯ ನಂಬಿಕೆ ಇದೆ. ಮತ್ತು ಇಲ್ಲಿಂದ ನಾವು ಬೆಟ್ಟ ಹತ್ತಕ್ಕೆ ಶುರು ಮಾಡಿದ್ರೆ ನಮಗೆ ಸುಮಾರು 1000 ಮೆಟ್ಟಿಲು ಸಿಗುತ್ತೆ. ಮತ್ತು ಎಲ್ಲ ಬರೀ ಮೆಟ್ಲೇ ಇಲ್ಲ, ಸ್ವಲ್ಪ ದೂರ ನಡ್ಕೊಂಡು ಹೋಗೋದು ಮತ್ತು ಮೆಟ್ಲು, ಸ್ವಲ್ಪ ದೂರ ನಡ್ಕೊಂಡು ಹೋಗೋದು ಮತ್ತು ಮೆಟ್ಲು, ಆ ರೀತಿ ಮಾಡಿದೆ. ಈ ಬೆಟ್ಟವು ಸಮುದ್ರದ ಮಟ್ಟಕ್ಕಿಂತ 950 ಮೀಟರ್ ಎತ್ತರದಲ್ಲಿದೆ. ಮತ್ತು ನಮಗೆ ಇಲ್ಲಿ ತುಂಬ ನೆಮ್ಮದಿ ಅನಿಸುತ್ತೆ. ಏನಕ್ಕಂದರೆ ಇಲ್ಲಿ ಪರಿಸರ ಅಥವಾ ಪ್ರಕೃತಿ ಮುಂಚೆ ಹೇಗಿತ್ತೋ ಈಗಲೂ ಇದೇ ರೀತಿ ಇದೆ. ಅದಕ್ಕೆ ಕಾರಣ ಏನಂದರೆ, ತುಂಬ ಜನ ಪ್ರವಾಸಿಗರು ಅಥವಾ ಜನರು ಬರಲ್ಲ. ಇಲ್ಲಿ ಜನ ಸ್ವಲ್ಪ ಕಡಿಮೆ. ಆದ್ದರಿಂದ ಪ್ರಕೃತಿಯ ಸೌಂದರ್ಯ ಮನಸ್ಸಿಗೆ ತುಂಬ ಶಾಂತಿ ನೀಡುತ್ತದೆ. ಮತ್ತು ಇಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ, ನಾವು ಇಲ್ಲಿ ಒಂದು 5 ನಿಮಿಷ ಕೂತ್ಕೊಳ್ಳೋದು ಅಥವಾ ಒಂದು 10 ನಿಮಿಷ ಕೂತ್ಕೊಳ್ಳೋದು ಮಾಡಿದ್ರೆ ಹಂಗೆ ಪ್ರಕೃತಿಯ ಮಡಿಲಲ್ಲಿ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಇನ್ನೇನು ಬೆಟ್ಟ 75-80% ಮುಗೀತು ಅಂತಿದ್ದಂಗೆ ದೇವಸ್ಥಾನ ಬರ್ತಿದೆ ಅಂದಾಗ ನಮಗೆ ಒಂದು ಕಲ್ಯಾಣಿ ಸಿಗುತ್ತೆ. ಈ ಕಲ್ಯಾಣಿಲಿ ನೀರು ಇಕ್ಕೊಂಡ್ರೆ ನಮಗೆ ಯಾವುದೇ ನೆಗೆಟಿವ್ ಎನರ್ಜಿ ಅಥವಾ ಗಾಳಿ ಸೋಕಿದ್ರೆ
ಪರಿಹಾರ ಆಗುತ್ತೆ, ಅದೆಲ್ಲ ಕಳೆದೋಗುತ್ತೆ ಅಂತ ನಂಬಿಕೆ ಇದೆ. ಇಲ್ಲಿ ಬೆಟ್ಟದಲ್ಲಿ ಎಷ್ಟೇ ಮಳೆ ಇದ್ರೂ ನೀರು ಬಂದು ಇಲ್ಲಿ ಸೇವ್ ಆಗುತ್ತೆ. ನೈಸರ್ಗಿಕವಾಗಿ ಕೂಡ ಮತ್ತು ನಂಬಿಕೆಯಿಂದ ಈ ಇದನ್ನ ನಂಬ್ತಾರೆ. ಇಲ್ಲಿ ತುಂಬ ಜನ ನೀರು ಇಸ್ಕೊತಾ ಇದ್ರು ನಾವು ಹೋದಾಗ್ಲೂ. ಇಲ್ಲಿಂದ ಇನ್ನೊಂದು ಸ್ವಲ್ಪ ಅಂದರೆ ಒಂದು 500 ಮೀಟರ್ಸ್ ಮುಂದೆ ಹೋದ್ರೇ ನಮಗೆ ದೇವಸ್ಥಾನ ಸಿಗುತ್ತೆ. ಹನ್ನೆರಡನೇ ಶತಮಾನದಲ್ಲಿಯೇ ಇಲ್ಲಿ ದೇವಸ್ಥಾನ ನಿರ್ಮಿಸಲಾಗಿತ್ತು ಅನ್ನುವ ಪುರಾವೆ ನಮಗೆ ಸಿಗುತ್ತದೆ. ಮತ್ತು ಈ ದೇವಸ್ಥಾನ ಮೊದಲು ಈ ಥರ ಇರಲಿಲ್ಲ. ಇಲ್ಲಿ ದೇವರು ಫುಲ್ಲು ಓಪನ್ ಫೀಲ್ಡಲ್ಲಿ ಇದ್ದಿದ್ದು. ಏನಂದರೆ ಇಲ್ಲಿ ಸುತ್ತಮುತ್ತ ಇರೋ ಹಳ್ಳಿಲಿ ಜನರು ಎಲ್ಲ ಸೇರಿ ದೇವಸ್ಥಾನವನ್ನು ಕಟ್ಟಬೇಕು ಅಂತ ತೀರ್ಮಾನ ಮಾಡ್ತಾರೆ. ಆಗ ದೇವರು ಊರಿನ ಪ್ರಮುಖರ ಕನಸಿನಲ್ಲಿ ಬಂದು, ನಾನು ಬಿಸಿಲಲ್ಲೇ ಮಳೆಯಲ್ಲೇ ಇರಬೇಕು ಅಂತ ಹೇಳಿ ಇಲ್ಲಿ ಯಾವುದೇ ದೇವಸ್ಥಾನ ನಿರ್ಮಾಣ ಮಾಡಬೇಡಿ ಎಂದು ಹೇಳುತ್ತಾರೆ. ಆದರೂ ಅದನ್ನು ನಿರ್ಲಕ್ಷಿಸಿ ಇಲ್ಲಿ ಜನ ದೇವಸ್ಥಾನ ನಿರ್ಮಾಣ ಮಾಡಿದಾಗ ಅವ್ರು ಪ್ರತಿ ಸರಿ ಇವತ್ತು ಕಟ್ಟಿ ಹೋಗ್ತಿದ್ರು, ನಾಳೆ ಬೆಳಿಗ್ಗೆ ಬಂದು ನೋಡೋಷ್ಟರಲ್ಲಿ ಇಲ್ಲಿ ದೇವಸ್ಥಾನ ಏನು ಕಟ್ಟಿದ್ರೋ ಅದು ನೆಲಸಮವಾಗಿತ್ತಂತೆ. ಆದ್ದರಿಂದ ಇಲ್ಲಿ ದೇವಸ್ಥಾನನೇ ಕಟ್ಟಿರಲಿಲ್ಲ. ಈಗ 10 ಅಥವಾ 15 ಇಯರ್ಸ್ ಬ್ಯಾಕಿಂದ ಇಲ್ಲಿ ದೇವಸ್ಥಾನ ಕಟ್ಟಿಲ್ಲ. ಸ್ವಲ್ಪ ಈ ಥರ ಶೀಟ್ ಹಾಕಿ ದೇವ್ರಿಗೆ ನೆರಳು ಬರೋ ಥರ ಮಾಡಿದ್ದಾರೆ. ಇಲ್ಲಿ ಪೂಜೆ ಮಾಡೋರು ಎಲ್ಲ ದಿನವೂ ನಮಗೆ ಸಿಗೋದಿಲ್ಲ. ಇವರು ಬುಧವಾರ, ಶನಿವಾರ ಮತ್ತು ಭಾನುವಾರ ಮಾತ್ರ ಸಿಗೋದು. ಇವರೇ ಪುರಾತನ ಕಾಲದಿಂದಲೂ ಸ್ವಾಮಿಯ ಪೂಜೆಯನ್ನು ನಡೆಸಿಕೊಂಡು ಬಂದಿರುವುದು. ಒಂದು ವೇಳೆ ಏನಾದರೂ ತೊಂದರೆ ಆದಾಗ ಇಲ್ಲಿ ಬಂದು ಪೂಜೆ ಮಾಡಿಸ್ಬೇಕು ಅಂದರೆ ಇವ್ರಿಗೆ ಫೋನ್ ಮಾಡ್ಕೊಂಡು ಬಂದರೆ ಅವರು ಅವತ್ತು ಕೂಡ ಬರ್ತಾರೆ. ಇಲ್ಲಿ ಸ್ವಾಮಿದು ಇನ್ನೊಂದು ವಿಶೇಷತೆ ಏನಂದರೆ, ಆಂಜನೇಯ ಸ್ವಾಮಿಯ ಪಾದದ ಕೆಳಗಡೆ ಇಂದ್ರಜಿತ್ ಅನ್ನು ಪಾದದ ಕೆಳಗೆ ಸ್ವಾಮಿ ಹಿಡಿದುಕೊಂಡಿದ್ದಾರೆ ಅಂತ ಇಲ್ಲಿ ನಮಗೆ ಗೊತ್ತಾಗುತ್ತೆ. ಮತ್ತು ಈ ದೇವ್ರದ್ದು ಅಥವಾ ಈ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ, ಯುಗಾದಿ ಹಬ್ಬ ಆಗಿದ 5 ದಿನಕ್ಕೆ ಇಲ್ಲಿ ಜಾತ್ರೆ ಮಾಡ್ತಾರೆ. ಇಲ್ಲಿ 4 ಊರು ಸೇರಿ ಜಾತ್ರೆ ನಡೆಸ್ತಾರೆ. ಸ್ವಾಮಿಗೆ ಬೆಲ್ಲದನ್ನ, ಮೊಸರು ನೈವೇದ್ಯ ಮಾತ್ರ. ಆದರೆ ಈ ಇಂದ್ರಜಿತ್ ಅವರ ಹೆಸರಲ್ಲೇ ಬೆಟ್ಟದ ಕೆಳಗಡೆ ಕುರಿ ಕೋಳಿ ಕುಯ್ದು ಇಲ್ಲಿ ಅಡುಗೆ ಮಾಡಿ ತಿಂತಾರೆ. ಸ್ವಾಮಿಗೆ ಯಾವುದೇ ನಾನ್ ವೆಜ್ ಮಾಡಲ್ಲ. ಸ್ವಾಮಿಗೆ ನೈವೇದ್ಯ ಬರೀ ಬೆಲ್ಲದನ್ನ ಮತ್ತು ಮೊಸರು ನೈವೇದ್ಯ ಮಾತ್ರ. ನೋಡಿ, ಇಲ್ಲಿ ನಾವು ನೋಡ್ತಾ ಇದ್ದೀವಲ್ಲ, ಇಂದ್ರಜಿತ್ ಅವ್ರ ಹೆಸರಲ್ಲೇ ಇವನ್ನೆಲ್ಲ ಖಾರ ಮಾಡೋದು. ನೋಡಿ,
ಇದೇ ಇಂದ್ರಜಿತ್ ಅವರಿಗೆ ದೇವಸ್ಥಾನದ ಕೆಳಗಡೆ ಅಥವಾ ಬೆಟ್ಟದ ಕೆಳಗಡೆ ಮಾಡಿರುವ ಗುಡಿ. ಮೇಲ್ಗಡೆ ದೇವರ ಪಾದದಡೆ ಇಂದ್ರಜಿತ್ ಇದ್ದರೆ, ಇಲ್ಲಿ ಕೆಳಗೆ ಅವರಿಗೆ ಹಾಗೆ ಒಂದು ಗುಡಿ ಮಾಡಿ ಇಲ್ಲಿ ಪೂಜೆ ಮಾಡ್ತಾರೆ. ಇಲ್ಲೇ ಕೋಳಿ ಕುರಿ ಮರಿಯನ್ನು ಕಡಿದು ಕಾರ್ಯವನ್ನು ಮಾಡೋದು. ದೇವಸ್ಥಾನ ಬೆಟ್ಟದ ಕೆಳಗಡೆ ಇರೋದು. ಇಲ್ಲಿ ಸುತ್ತಮುತ್ತಿನ ಊರದ ಜನ ಎಲ್ಲ ಸೇರಿ ಇಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ ಬೆಟ್ಟದ ಕೆಳಗಡೆ. ಯಾರಿಗೆ ಬೆಟ್ಟ ಹತ್ತಕ್ಕಾಗಲ್ಲ ವಯಸ್ಸಾದವ್ರಿಗೆ ಅಂಥವ್ರು ಇಲ್ಲಿ ಬಂದು ದೇವರ ದರ್ಶನ ಮಾಡ್ತಾರೆ. ಇದೇ ದೇವಸ್ಥಾನ ಪಕ್ಕದಲ್ಲಿ ನಮಗೆ ಕಾಣುತ್ತಲ್ಲ ಬೆಟ್ಟ, ಆ ಬೆಟ್ಟದಲ್ಲೇ ಸ್ವತಃ ಶ್ರೀ ಆಂಜನೇಯ ಸ್ವಾಮಿ ಅವರು ನೆಲೆಸಿದ್ದಾರೆ. ಈ ದೇವಸ್ಥಾನದಲ್ಲಿ ವಾರದ ಎಲ್ಲ ದಿನ ಪೂಜೆ ನಡೆಯುತ್ತೆ. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನನ್ನ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತೊಮ್ಮೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಥ್ಯಾಂಕ್ ಯು.